ಹಾಯ್, ವೆಲ್ಕಮ್ ಟು ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ನಾನು ನಿಮ್ಮ ಸಂತೋಷ್ ಹೊಂಗಲ್, ಡೈರೆಕ್ಟರ್ ಆಫ್ ಕ್ರ್ಯಾಕಿಟ್ ಅಕಾಡೆಮಿ ಧಾರವಾಡ. ಆಲ್ರೆಡಿ CGL ನೋಟಿಫಿಕೇಶನ್ ಬಗ್ಗೆ ನಿಮಗೆ ಹೇಳಿದ್ದೀನಿ. ನೆಕ್ಸ್ಟ್, ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ನಡೆಸುತ್ತಿರುವ ಪರೀಕ್ಷೆಗೆ ಸಂಬಂಧಪಟ್ಟಂತ ಮೆಂಟಲ್ ಎಬಿಲಿಟಿ ಅಥವಾ ಮ್ಯಾಥ್ಸ್ ಮತ್ತು ರೀಸನಿಂಗ್ ಎಲ್ಲವನ್ನ ನಾವು ಇನ್ನು ಮುಂದೆ ಸಾಧನಾ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಅಲ್ಲಿ ಕ್ಲಾಸ್ ಅನ್ನ ಡೈಲಿ ನೋಡ್ತಾ ಹೋಗೋಣ ಸ್ನೇಹಿತರೆ. ಹೌದಾ? ಟಾಪಿಕ್ ವೈಸ್ ಇವತ್ತಿನ ಟಾಪಿಕ್ ಏನು, ನಾಳೆ ಟಾಪಿಕ್, ಎಲ್ಲ ಟಾಪಿಕ್ ಅನ್ನ ಪೂರ್ತಿ ಕವರ್ ಮಾಡ್ತೀವಿ. ಎಲ್ಲ ವಿದ್ಯಾರ್ಥಿಗಳ ಅನುಕೂಲ ಆಗಲಿ ಅಂತ ಹೇಳಿ ಸಾಧನಾ ಅಕಾಡೆಮಿಯಿಂದ ನಾವು ನಿಮಗೆ ಸಂಪೂರ್ಣ ಒಂದು ಮೆಂಟಲಿಟಿ ಕ್ಲಾಸ್ ಅನ್ನ ನೀಡ್ತಾ ಇದ್ದೇವೆ ಸ್ನೇಹಿತರೆ. ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಪರೀಕ್ಷೆಗೆ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಟಾಪಿಕ್ ವೈಸ್, ಪ್ರಿವಿಯಸ್ ಇಯರ್ ಕ್ವಶನ್ಸ್ ವೈಸ್ ಎಲ್ಲವನ್ನ ನೋಡ್ತಾ ಇರ್ತಾರೆ. ಓಕೆ, ಹಾಗಾದ್ರೆ ಇವತ್ತಿನ ದಿನ ನಾವು ಏನ್ ಮಾಡೋಣ, ಶೇಕಡಾವಾರು ಪರ್ಸೆಂಟೇಜ್ ಅನ್ನ ಫಸ್ಟ್ ಸ್ಟಾರ್ಟ್ ಮಾಡೋಣ. ಓಕೆ, ಇನ್ನು ರೈಲ್ವೆ ಎಕ್ಸಾಮ್ ಇದಾವೆ, NTPC ಆಗ್ಬೋದು, ಅಂಡರ್ ಗ್ರಾಜುಯೇಟ್ ಇದೆ, ನೆಕ್ಸ್ಟ್ ALP ಇದೆ, ಹೌದಾ, JE ಇದೆ, SSCGL, CHSL, CP ಆಗ್ಬೋದು, ಹೌದಾ. ಎಲ್ಲ ರಿಕ್ರೂಟ್ಮೆಂಟ್ ಗೆ ಸಂಬಂಧಪಟ್ಟಂತೆ ನೆಕ್ಸ್ಟ್ GD ಗೆ ಬರ್ತಕ್ಕಂಥ, ಗ್ರೂಪ್ ಡಿ ಗೆ ಬರ್ತಕ್ಕಂಥ ಎಲ್ಲ ಕ್ವಶನ್ಸ್ ಅನ್ನ ಮತ್ತು ಸ್ಟೇಟ್ ಗೌರ್ಮೆಂಟ್ FD, SD, PC, PS ಆಗಿ ಸಂಬಂಧಪಟ್ಟಂತ ಎಲ್ಲ ಕ್ಲಾಸ್ ಗಳನ್ನ ನಾವು ನೋಡ್ತಾ ಹೋಗೋಣ. ಓಕೆ, ಹಾಗಾದ್ರೆ ಪರ್ಸೆಂಟೇಜ್ ಅಂತ ಬಂದ ತಕ್ಷಣ ಫಸ್ಟ್ ಬನ್ನಿ, ಪರ್ಸೆಂಟೇಜ್ ಯಾಕೆ ಇಂಪಾರ್ಟೆಂಟ್, ವೈ ಪರ್ಸೆಂಟೇಜ್ ಸೋ ಇಂಪಾರ್ಟೆಂಟ್, ಶೇಕಡಾವಾರು ಅನ್ನೋದು ಏಕೆ ಮುಖ್ಯ? ಹೌದಾ, ಶೇಕಡಾವಾರು ಅನ್ನೋದು ಏಕೆ ಮುಖ್ಯ ಅಂತಂದ್ರೆ ಪ್ರತಿ ಪರೀಕ್ಷೆಗೂ ಕೇಂದ್ರ ಸರ್ಕಾರ ನಡೆಸ್ತಕ್ಕಂಥ ಪರೀಕ್ಷೆಗಾಗ್ಬೋದು, ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ ಪರೀಕ್ಷೆಗಾಗ್ಬೋದು, ಪರ್ಸೆಂಟೇಜ್ ಅನ್ನೋದು ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಕೇಂದ್ರ ಸರ್ಕಾರಕ್ಕೆ ಪ್ರಿಲಿಮ್ಸ್ ಮತ್ತು ಮೇನ್ಸ್ ನಲ್ಲಿ 2 ರಿಂದ 3 ಕ್ವಶನ್ಸ್ ಬರ್ತವೆ. ಸ್ಟೇಟ್ ಗೌರ್ಮೆಂಟ್ ನಲ್ಲಿ PC, PSI ಗೆ ಒಂದು ಕ್ವಶನ್ ಅಂತೂ ಫಿಕ್ಸ್ ಇದ್ದೇ ಇರುತ್ತೆ. ಆಲ್ರೆಡಿ ನಿಮಗೆಲ್ಲ ಗೊತ್ತಿದೆ. FD, SD ಗೆ ಆಗ್ಬೋದು ಒಂದು ಕ್ವಶನ್ ಫಿಕ್ಸ್ ಇರ್ತವೆ, ಸಮ್ ಟೈಮ್ 2 ಕ್ವಶನ್ ಬರ್ತವೆ. ಇದ್ರ ಮೇಲೆ ಎಷ್ಟು ಟೈಪ್ ಬರ್ತವೆ ಎಲ್ಲ ಟೈಪ್ ನ ನಾವು ನೋಡ್ತಾ ಹೋಗ್ತೀವಿ. ಓಕೆ, ಹಾಗಾದ್ರೆ ಕೇಂದ್ರ ಸರ್ಕಾರಕ್ಕೆ ನಡೆಸ್ತಕ್ಕಂಥ ಪರೀಕ್ಷೆಗಳಲ್ಲಿ 2 ರಿಂದ 3 ಕ್ವಶನ್ ಪ್ರಿಲಿಮ್ಸ್ ಅಂಡ್ ಮೇನ್ಸ್, ಹೌದಾ, ಪ್ರಿಲಿಮ್ಸ್ ಮತ್ತು ಮೇನ್ಸ್ ಗೆ ಸಂಬಂಧಪಟ್ಟಂತ ಕ್ವಶನ್ ಪೇಪರ್ ನಲ್ಲಿ ಮ್ಯಾಥ್ಸ್ 2 ರಿಂದ 3 ಕ್ವಶನ್ಸ್ ಇರ್ತವೆ. ಹಾಗಾದ್ರೆ ಸರ್ ಪರ್ಸೆಂಟೇಜ್ ಅಂದ್ರೆ ಏನು? ಪರ್ಸೆಂಟೇಜ್ ಅಂತಂದ್ರೆ ನೋಡ್ರಿ, 1 ಭಾಗ ಪರ್ಸೆಂಟೇಜ್. ನೋಡ್ರಿ, ಪರ್ಸೆಂಟೇಜ್ ಅಂದ್ರೆ ಏನ್ರಿ ಸರ್? 1 ಭಾಗ 100. ಪರ್ಸೆಂಟೇಜ್ ಅಂದ್ರೆ ಏನ್ರಿ? 1 ಭಾಗ 100. ಫಾರ್ ಎಕ್ಸಾಂಪಲ್, ಪರ್ಸೆಂಟೇಜ್ ಅಂದ್ರೆ ಕೊಟ್ಟಂತ ಭಾಗಕ್ಕೆ 100 ಡಿವೈಡ್ ಮಾಡ್ತಾ ಹೋಗ್ಬೇಕು. ಫಾರ್ ಎಕ್ಸಾಂಪಲ್ 10% ಅಂತ ಕೊಡ್ತಾರೆ. 10% ಅಂದ್ರೆ ಪರ್ಸೆಂಟೇಜ್ ಸಿಂಬಾಲ್ ಅಂದ್ರೆ ಏನ್ರಿ? ಭಾಗ 100 ಡಿವೈಡ್ ಮಾಡ್ಬೇಕು. ಎಷ್ಟಕ್ಕೆ? 10 ಗೆ 100 ಏನ್ ಮಾಡ್ತೀರಾ? ಡಿವೈಡ್ ಮಾಡ್ತೀರಾ. 10 ಡಿವೈಡ್ ಬೈ 100. ಅವಾಗ 0 ಕ್ಯಾನ್ಸಲ್ ಮಾಡ್ತೀರಾ, 0 ಕ್ಯಾನ್ಸಲ್ ಮಾಡ್ತೀರಾ, 1/10. ಯಾರಿಗಾದ್ರೂ ಕ್ಯಾಲ್ಕುಲೇಷನ್ ಸರ್ ಸ್ಕ್ವೇರ್ ಅಂಡ್ ಕ್ಯೂಬ್ ಮತ್ತು ಮಲ್ಟಿಪ್ಲಿಕೇಶನ್ ಏನಾದ್ರೂ ಮಾಡೋದಕ್ಕೆ ಡೌಟ್, ಸರ್ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗ್ತಾ ಇಲ್ಲ ಅಂತಂದ್ರೆ ಕ್ಯಾಲ್ಕುಲೇಷನ್ ಬಗ್ಗೆ ಕೂಡ ಒಂದು ಕ್ಲಾಸ್ ಅನ್ನ ನಾವು ಮಾಡ್ತಾ ಹೋಗೋಣ ಸ್ನೇಹಿತರೆ. ಹೌದಾ, ಈಗ ಶೇಕಡಾವಾರದಲ್ಲಿ ನಿಮ್ಗೆ 2 ತರ ಬರ್ತವೆ. ಒಂದ್ ಏನ್ ಬರುತ್ತೆ ಅಂದ್ರೆ ಶೇಕಡಾವಾರಿನಲ್ಲಿ ಶೇಕಡಾವಾರಿಂದ ಭಿನ್ನ ರಾಶಿಗೆ ನಾವು ಕನ್ವರ್ಟ್ ಮಾಡೋದು ಬರುತ್ತೆ, ಭಿನ್ನ ರಾಶಿಯಿಂದ ಶೇಕಡಾವಾರಿಗೆ ಕನ್ವರ್ಟ್ ಮಾಡೋದು ಬರುತ್ತೆ. ಇವಾಗ ಪರ್ಸೆಂಟೇಜ್ ಫ್ರಾಕ್ಷನ್ ಈಕ್ವಲೆನ್ಸ್, ಶೇಕಡಾವಾರು ಭಿನ್ನ ರಾಶಿ ಸಮಾನತೆ ಹೇಗೆ? ಇವಾಗ ಶೇಕಡಾವಾರ ಅಂದ್ರೆ ನಾನು ನಿಮ್ಗೆ ಹೇಳಿದೆ 10% ಅನ್ನೋದು ಇದೇನು? ಶೇಕಡಾವಾರು. ಈ ಶೇಕಡಾವಾರನ್ನ ನಾವು ಭಿನ್ನ ರಾಶಿಗೆ ವರ್ಗಾಯಿಸಬೇಕಂದ್ರೆ ಅವಾಗ ಏನ್ ಮಾಡ್ತಾರ? ಭಿನ್ನ ರಾಶಿ ಅಂದ್ರೆ ಏನ್ರಿ? 10 ಡಿವೈಡ್ ಬೈ 100. ಹೌದಾ, 0 ಕ್ಯಾನ್ಸಲ್ ಆಯ್ತು, ಏನ್ ಬಂತ್ರಿ? 1/10. ಇವಾಗ ಇದು ಮೊದಲು ಶೇಕಡ ಇತ್ತು, ಶೇಕಡ ಇದ್ದು ಏನಾಯ್ತು ಸರ್? ಭಿನ್ನ ರಾಶಿಗೆ ಕನ್ವರ್ಟ್ ಆಯ್ತು. ಎಸ್, ಹೌದಾ. 10% ಅನ್ನೋದು ಶೇಕಡ, 1 ಭಾಗ 10 ಅನ್ನೋದು ಇದೇನು ಸರ್? ಇದು ಭಿನ್ನ ರಾಶಿ. ಭಿನ್ನ ರಾಶಿ ಫ್ರಾಕ್ಷನ್ ಇದೇನ್ರಿ? ಭಿನ್ನ ರಾಶಿ. ಇದೇನು? ಶೇಕಡ. ಶೇಕಡ ಇದ್ದದ್ದು ಭಿನ್ನ ರಾಶಿಗೆ ಕನ್ವರ್ಟ್ ಮಾಡಿದ. ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ 20%. 20% ಅಂದ್ರೆ ಏನು ಸರ್? 20 ಡಿವೈಡ್ ಬೈ 100. ಇದನ್ನೇನ್ ಮಾಡ್ತಾ ಇದ್ರೆ ಭಿನ್ನ ರಾಶಿಗೆ ವರ್ಗಾಯಿಸ್ತಾರೆ. ನೀವು SDA, FD ಏನ್ ಮಾಡ್ತಾರೆ? ಶೇಕಡಾವಾರಿಂದ ಭಿನ್ನ ರಾಶಿಗೆ ವರ್ಗಾಯಿಸಿ, ಭಿನ್ನ ರಾಶಿಯಿಂದ ಶೇಕಡಾವಾರಿಗೆ ವರ್ಗಾಯಿಸಿ ಅಂತ ಹೇಳ್ತಾರೆ. ನೆಕ್ಸ್ಟ್ 21 ಡೈರೆಕ್ಟ್ ಆಗಿ ಮಾಡ್ಬೋದು, 25 1 ರಿಂದ 30 ಮಗ್ಗಿಗಳು ಬರಲೇಬೇಕು ಸ್ನೇಹಿತರೆ. 1 ಭಾಗ 5 ಕ್ಯಾಲ್ಕುಲೇಷನ್ ಅನ್ನೋದ್ರಲ್ಲಿ ನೋಡಬೇಕಾಗುತ್ತೆ. ಹೌದಾ. ನೆಕ್ಸ್ಟ್ 25% ಸರ್, ಇದನ್ನ ಏನ್ ಮಾಡ್ಬೇಕು ನಾವು? ಭಿನ್ನ ರಾಶಿಗೆ ವರ್ಗಾಯಿಸಬೇಕಂತಂದ್ರೆ 25% ಅನ್ನ ಭಿನ್ನ ರಾಶಿ ವರ್ಗಾಯಿಸಬೇಕಂದ್ರೆ 25 ಡಿವೈಡೆಡ್ ಬೈ 100.
ಹೌದಾ? 25 ಒಂದ್ಲೆ 25, 25 ಮಧ್ಯೆ 100 ಇದೆ, 25 ನಾಲ್ಕಲೆ 100. ಎಷ್ಟು ಬಂತ್ರಿ? 1/4. ಇದೇನು? ಭಿನ್ನ ರಾಶಿ ಸರ್. ಹೌದಾ? ನಿಮ್ ಎಕ್ಸಾಮ್ ನಲ್ಲಿ ಶೇಕಡಾದಿಂದ ಭಿನ್ನ ರಾಶಿ ಕೇಳ್ಬೋದು, ಭಿನ್ನ ರಾಶಿಯಿಂದ ಶೇಕಡಾ ಕೇಳ್ಬೋದು ಸರ್. ಹೌದು, ಇವಾಗ ಏನ್ ಮಾಡಿದ್ರೆ ನೀವು? ಸರ್ ನಾವು ಶೇಕಡಾದಿಂದ ಭಿನ್ನ ರಾಶಿ ಮಾಡಿದ್ವಿ. ಹಾಗಾದ್ರೆ ಸರ್ ಭಿನ್ನ ರಾಶಿಯಿಂದ ಶೇಕಡಾ ಮಾಡೋದು ಹೇಗೆ? ಯಾವ್ದಿಂದ? ಭಿನ್ನ ರಾಶಿಯಿಂದ ನಾವೇನ್ ಮಾಡಬೇಕು? ಶೇಕಡಾವಾರಿಗೆ ವರ್ಗಾಯಿಸಬೇಕು ಸರ್. ವರ್ಗಾಯಿಸುವುದು. ಓಕೆ, ಶೇಕಡಾವಾರು ಪ್ರತಿಯೊಂದು ಎಕ್ಸಾಮಿಗೂ ಭಿನ್ನ ರಾಶಿಯಿಂದ ಶೇಕಡಾವಾರಿಗೆ ಏನು ವರ್ಗಾವಣೆ ಮಾಡ್ತಾರಲ್ಲ, ಇದು ವೆರಿ ಇಂಪಾರ್ಟೆಂಟ್. ಸೊ ಇವತ್ತಿನ ಒಂದು ಕ್ಲಾಸ್ ನಲ್ಲಿ ಕರೆಕ್ಟ್ ಆಗಿ ಭಿನ್ನ ರಾಶಿಯಿಂದ ಶೇಕಡಾವಾರಿಗೆ ಹೇಗೆ ವರ್ಗಾವಣೆ ಮಾಡಬೇಕು, ಇದ್ರ ಮೇಲೆ ಹೇಗೆ ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನ ನಾವು ಈ ಕ್ಲಾಸ್ ಅಲ್ಲಿ ನೋಡ್ತಾ ಹೋಗೋಣ. ಓಕೆ, ಸ್ವಲ್ಪ ಪೇಷನ್ಸ್ ಆಗಿರ್ಲಿ, ಯಾಕಂದ್ರೆ ನೋಡಿದ ತಕ್ಷಣ ಶೇಕಡಾವಾರು ನಮ್ಗೆ ಗೊತ್ತಾಗಬೇಕು. ಇದರಲ್ಲಿ ಎಷ್ಟು ಟೈಪ್ ಪೂರ್ತಿ ಪರ್ಸೆಂಟೇಜ್ ಟಾಪಿಕ್ 1 or 2 or 3 ಕ್ಲಾಸ್ ಮುಗಿತಂದ್ರೆ ಪೂರ್ತಿ ಪರ್ಸೆಂಟೇಜ್ ಮೇಲೆ ನಿಮ್ಗೆ ಎಲ್ಲ ಕ್ವಶನ್ಸ್ ಬಂದ ಮೇಲೆ ಕ್ಲಿಯರ್ ಆಗಿ ಗೊತ್ತಾಗ್ಬಿಡುತ್ತೆ. ಓಕೆ, ಬನ್ನಿ ಇವಾಗ ಏನ್ ಮಾಡ್ತಾ ಇದ್ದೀವಿ ನಾವು? ಭಿನ್ನ ರಾಶಿಯಿಂದ ಶೇಕಡಾವಾರಿಗೆ ವರ್ಗಾವಣೆ ಮಾಡ್ತಾ ಇದೀವಿ. ಫಸ್ಟ್ ನೋಡಿ, ಫಸ್ಟ್ ಒನ್ ತಗೋತೀನಿ. ಫಸ್ಟ್ ಒನ್ ಸರ್ 1/1. 1/1 ಇದೇನು? ಭಿನ್ನ ರಾಶಿ. ಇದನ್ನ ಶೇಕಡಾವಾರಿಗೆ ವರ್ಗಾವಣೆ ಮಾಡ್ಬೇಕಂದ್ರೆ ಏನ್ ಮಾಡಬೇಕು? ಇಂಟು 100 ಮಾಡ್ಬೇಕು ಸರ್. ಓಕೆ, 100 into 1 100%. ಕ್ಲಿಯರ್? 100 into 1 100%. ಓಕೆ ಸರ್. ನೆಕ್ಸ್ಟ್ ಸೆಕೆಂಡ್ ಒನ್ 1/2. 1/2 ಸೆಕೆಂಡ್ ಬರುತ್ತೆ 1/2. ಇದು ಭಿನ್ನ ರಾಶಿ. ಇದನ್ನ ಶೇಕಡಾವರೆಗೆ ವರ್ಗಾವಣೆ ಮಾಡ್ಬೇಕಂದ್ರೆ ಏನ್ ಮಾಡ್ತಾರೆ? ಇಂಟು 1. ಇಲ್ಲಿ ಕಟ್ತಾ ಹೋಗುತ್ತೆ ಸರ್. 2 1ಲೆ 2 5ಲೆ 10. ನೆಕ್ಸ್ಟ್ ಇಲ್ಲಿ 0 ಉಳಿತು, 0 ಕೊಡ್ರಿ. 50 into 1 50%. ಹೌದಾ? ಎಷ್ಟು ಬಂತ್ರಿ? 1/2 ಅಂದ್ರೆ 50%. ನೆಕ್ಸ್ಟ್ ಬರ್ತೀರಾ 1/3. ಸ್ವಲ್ಪ ಈ ಟೈಪ್ ಬಂದಾಗ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. 1/100 ಇದು ಭಿನ್ನ ರಾಶಿ ಇದೆ. ಇದರ ಶೇಕಡಾವಾರಿಗೆ ನಾವು ವರ್ಗಾವಣೆ ಮಾಡಬೇಕು. ಶೇಕಡಾವಾರಿಗೆ ವರ್ಗಾವಣೆ ಮಾಡಬೇಕ ಅಂಶ ಇಂಟು ಮಾಡ್ರಿ. 100 into 1 100. 100ನ್ನ ಎಷ್ಟರಿಂದ ಡಿವೈಡ್ ಮಾಡ್ಬೇಕಂತೆ? 3ರಿಂದ ಡಿವೈಡ್ ಮಾಡ್ಬೇಕಂತ ನಾನು ನಿಮ್ಗೆ ಹೇಳ್ತೇನೆ ನೋಡ್ರಿ. 100ನ್ನ ನಾವು ಏನ್ ಮಾಡ್ತಾ ಇದೀವಿ? 3ರಿಂದ ಡಿವೈಡ್ ಮಾಡ್ತಾ ಇದೀವಿ ಸರ್. ಡಿವೈಡ್ ಮಾಡೋಣ. 3ರಿಂದ ಡಿವೈಡ್ ಮಾಡುವಾಗ ಓಕೆ, ಇವಾಗ ನೋಡಿ 3 3ಲೆ ಏನ್ ಮಾಡ್ತೀರಾ ಸರ್? 9 ಮಾಡಿ. 3 3ಲೆ 9. ನೆಕ್ಸ್ಟ್ 10 - 9 1. ನೆಕ್ಸ್ಟ್ ಈ 0ನ ಏನ್ ಮಾಡ್ತೀರಾ? ನೀವು ಇಲ್ಲಿ ತಗೋತೀರಾ. ನೆಕ್ಸ್ಟ್ ಮತ್ತೇನ್ ಮಾಡ್ತೀರಾ? 3 3ಲೆ 9. 3 3ಲೆ 9. 10 - 9 1. ಸರ್ ಇಲ್ಲಿ ನೀವು ಕರೆಕ್ಟ್ ಆಗಿ ಅರ್ಥ ಮಾಡ್ಕೋಬೇಕು. ಏನ್ ಗೊತ್ತಾ ಸರ್? ಡಿವೈಡ್ ಮಾಡಿದ್ರಲ್ಲ, ಸ್ವಲ್ಪ ಜನಕ್ಕೆ ಗೊತ್ತಾಗಲ್ಲ. ಇದೇನು ಸರ್? ಇದು ಭಾಜ್ಯ, ಕೋಶೆಂಟ್, ಸಾರಿ ಡಿವಿಡೆಂಡ್. ಇದು ಭಾಜ್ಯ, ಇದು ಡಿವೈಜರ್, ಭಾಜಕ. ಇದು ಭಾಜಕ. ಸ್ವಲ್ಪ ಗೊತ್ತಾಗಲಿ ಅಂತ ನಾನು ಹೇಳ್ತಾ ಇದ್ದೀನಿ. ಇದು ಭಾಗಲಬ್ಧ, ಇದು ಭಾಗಲಬ್ಧ. ಇಂಗ್ಲಿಷ್ ಅಲ್ಲಿ ಹೇಳ್ತೇನೆ ಭಾಗಲಬ್ಧ. ಇದು ಶೇಷ, ಇದು ಶೇಷ. ಡಿವಿಡೆಂಡ್, ಡಿವೈಜರ್, ಕೋಶೆಂಟ್, ರಿಮೈಂಡರ್. ಭಾಜ್ಯ, ಭಾಜಕ, ಭಾಗಲಬ್ಧ, ಶೇಷ. ಇಲ್ಲಿ ನಾವು 2 ತರ ಇದನ್ನ ಕನ್ವರ್ಟ್ ಮಾಡಿದೀವಿ ಸರ್. ಏನ್ ಗೊತ್ತಾ? ಫಸ್ಟ್ ಭಾಗಲಬ್ಧ ಎಷ್ಟು ಬಂದಿದೆ ತೋರಿ. ಫಸ್ಟ್ ಭಾಗಲಬ್ಧವನ್ನು ತಗೋಬೇಕು ಸರ್. ಭಾಗಲಬ್ಧ 33 ಬಂದಿದೆ. ಓಕೆ, ಎಷ್ಟು ಬಂದಿದೆ? 33. ನೆಕ್ಸ್ಟ್ ಶೇಷವನ್ನ ತಗೊಳ್ರಿ. ಶೇಷ ಎಷ್ಟು ಬಂದಿದೆ? 1 ಬಂದಿದೆ. ಹಾಗಾದ್ರೆ ಶೇಷ 1 ಭಾಗಲಬ್ಧ 33 ಬರ್ಬೇಕಂದ್ರೆ ಎಷ್ಟರಿಂದ ಡಿವೈಡ್ ಮಾಡಿದೆ ನಾವು ಸರ್? 3ರಿಂದ ಡಿವೈಡ್ ಮಾಡಿದೆ. 33 1/3%. ಓಕೆ ಸರ್, ಇಷ್ಟೇ ಮಾಡ್ಬೋದಾ? ಆರ್ ನಿಮ್ ಎಕ್ಸಾಮ್ ನಲ್ಲಿ 33 1/3% ಅಂತ ಕೊಟ್ರೆ ನೀವು ಏನಂತ ಕನ್ಸಿಡರ್ ಮಾಡಬೇಕು ಸರ್? 1/3 ಅಂತ ಮಾಡಬೇಕು. ಬಟ್ ಎಕ್ಸಾಮ್ ನಲ್ಲಿ ಇದನ್ನ ಇನ್ನೊಂದ್ ತರ ಕೇಳ್ತಾರೆ. ಇದು ಫ್ರಾಕ್ಷನ್ ಆಯ್ತು, ಭಿನ್ನ ರಾಶಿ ಆಯ್ತು. ನೆಕ್ಸ್ಟ್ ಏನ್ ಮಾಡ್ತಾರೆ? ದಶಮಾಂಶಲು ಕೂಡ ಕೇಳ್ತಾರೆ. ದಶಮಾಂಶ ಅಂದ ತಕ್ಷಣ ಇವಾಗ 100ನ್ನ ನಾವು ಏನ್ ಮಾಡಿದ್ದೇವೆ ಸರ್? 100ನ್ನ ನಾವು 3ರಿಂದ ಡಿವೈಡ್ ಮಾಡಿದ್ವಿ. ಅದನ್ನು ಇನ್ನೊಂದ್ಸಲ ಮಾಡಿ ತೋರಿಸ್ತೀನಿ ನಿಮ್ಗೆ, ಡೋಂಟ್ ವರಿ. ಹೌದಾ? 3 3ಲೆ ಎಷ್ಟು? 9 ಸರ್. 10ರಲ್ಲಿ 9 ಹೋದ್ರೆ ಎಷ್ಟು ಉಳಿತು ಸರ್? 1 ಉಳಿತು, ಮತ್ತೆ 0 ತಗೊಂಡು. ನೆಕ್ಸ್ಟ್ ಮತ್ತೆ 3 3ಲೆ ಎಷ್ಟು? 9 ಸರ್. 10ರಲ್ಲಿ 9 ಹೋದ್ರೆ ಎಷ್ಟು ಉಳಿತು? 1 ಉಳಿತು. ನೆಕ್ಸ್ಟ್ ಪಾಯಿಂಟ್ ಕೊಟ್ಟು ಮತ್ತೇನ್ ಮಾಡಿದ್ರೆ? 0 ತಗೊಂಡೆ. ಮತ್ತೆ 3 3ಲೆ 9, ಮತ್ತೆ 3 3ಲೆ 9. ಎಷ್ಟು ಬಂತು? 33.33%. 33.33% ಅಂದ್ರೂ ಒಂದೇ. 33 1/3% ಅಂದ್ರೂ ಒಂದೇ. 1/3 ಫ್ರಾಕ್ಷನ್ಗೆ ಈಕ್ವಲೆಂಟ್ ಆಗಿರುತ್ತೆ. ಓಕೆನಾ? 33 1/3 ಆರ್ 33.33%. ನೆಕ್ಸ್ಟ್ ಬನ್ನಿ, ಇದು 1/3 ಆಯ್ತು. ನೆಕ್ಸ್ಟ್ ಬರೋದು ಯಾವ್ದ್ರಿ ಸರ್? 1/4. 1/4. 1/4 ಭಿನ್ನ ರಾಶಿ ಇದೆ. ಭಿನ್ನ ರಾಶಿಯಿಂದ ನಾವು ಏನ್ ಮಾಡ್ತಾ ಇದೀವಿ? ಶೇಕಡಾವಾರಿಗೆ ವರ್ಗಾವಣೆ ಮಾಡ್ತಾ ಇದ್ದೇವೆ ಸರ್. 100. ಹೌದಾ? ಇಲ್ಲಿ ನೋಡಿ 4 1ಲೆ 4.
4 ಎರಡ್ಲೆ 8, 10ರಲ್ಲಿ 8 ಹೋದ್ರೆ 2 ಉಳಿತು, ನೆಕ್ಸ್ಟ್ 0 ಇದೆ, ಇಲ್ಲಿ 2 ಉಳಿತು, ನೆಕ್ಸ್ಟ್ ಇದೆ 0 ಇದೆ, 20 ಆಯ್ತು, 4 5ಲೆ 20, 25 ಇಂಟು 1 25%. ಕಡ್ತ ಹೊಡಿದು ಸ್ವಲ್ಪ ಜನಕ್ಕೆ ಕನ್ಫ್ಯೂಸ್ ಆದ್ರೆ ಕ್ಲಿಯರ್ ಮಾಡ್ಕೊಳ್ರಿ. ಏನ್ ಮಾಡಿದ್ರಿ, 4 ಎರಡ್ಲೆ 8, 10ರಲ್ಲಿ 8 ಹೋದ್ರೆ 2 ಉಳಿತು, 0 ಇದೆ, 20 ಆಯ್ತು, 4 5ಲೆ 20, 25%. ನೆಕ್ಸ್ಟ್ 1/5, 1/5 ಇಂಟು 100, 1/5 ಇಂಟು 100 ಅಂದ್ರೆ ಕಟ್ತಾ ಹೊಡಿದ್ರಿ. 5 1ಲೆ 5 ಎರಡ್ಲೆ 10, 0, 1 ಇಂಟು 20 ಸರ್ 20%. ಹೌದಾ, ಸ್ವಲ್ಪ ಇದನ್ನ ಕರೆಕ್ಟ್ ಆಗಿ ಬೇಸಿಕ್ ಅನ್ನು ಕರೆಕ್ಟ್ ಆಗಿ ನೋಡ್ಕೊಂಡ್ಬಿಟ್ರೆ ನಿಮ್ಗೆ ಈಜಿಯಾಗಿ ಅರ್ಥ ಆಗುತ್ತೆ. ಹೌದಾ, ನೆಕ್ಸ್ಟ್ 1/6 ಇಂಟು 100 ಭಿನ್ನ ರಾಶಿಯಿಂದ ಶೇಕಡಾವಾರಿಗೆ ವರ್ಗಾವಣೆ ಮಾಡ್ತೇವೆ. ಇಲ್ಲಿ ನೋಡ್ರಿ ಈಜಿಯಾಗಿ ಹೇಗೆ ಮಾಡೋದಂದ್ರೆ, ಸರ್ 2 3ಲೆ 6, 2ರಿಂದ ಕಡ್ತಾ ಹೊಡಿದ್ರ 2 3ಲೆ 6, ನೆಕ್ಸ್ಟ್ 2 5ಲೆ 10, ಮತ್ತೇನು ಉಳಿತು, 0 ಉಳಿತು, 0 ತಗೊಳ್ರಿ. ನೆಕ್ಸ್ಟ್ ಎಷ್ಟು ಬಂತು ಸರ್, 50 ಇಂಟು 1 50, ಇದು ಅಂಶ. ಛೇದದಲ್ಲಿ ಎಷ್ಟಿದೆ ಸರ್, ಛೇದದಲ್ಲಿ 3 ಇದೆ, 3 ತಗೊಳ್ರಿ. ಇವಾಗ 50ಅನ್ನ 3ರಿಂದ ಇನ್ನೊಂದು ಸಲ ಈ ತರ ಮಾಡಿ ತೋರಿಸ್ತೀನಿ ಭಾಗಾಕಾರ. ನೆಕ್ಸ್ಟ್ ಡೈರೆಕ್ಟ್ ಆಗಿ ಮಾಡ್ತೀನಿ. ಹೌದಾ, 50ಅನ್ನು 3ರಿಂದ ಡಿವೈಡ್ ಮಾಡ್ತೀನಿ. ಸರ್ 3 1ಲೆ 3, 3 1ಲೆ 3, 5ರಲ್ಲಿ 3 ಹೋದ್ರೆ ಎಷ್ಟು ಉಳಿತು, 2 ಉಳಿತು, ನೆಕ್ಸ್ಟ್ 0 ತಗೊಂಡು. ನೆಕ್ಸ್ಟ್ 3 6ಲೆ ಎಷ್ಟು, 18, 20ರಲ್ಲಿ 18 ಹೋದ್ರೆ ಎಷ್ಟು ಉಳಿತು ಸರ್, 2 ಉಳಿತು. ಇಷ್ಟಕ್ಕೆ ನಾವು ಸ್ಟಾಪ್ ಮಾಡ್ತೀನಿ. ಎಷ್ಟಿದೆ ಭಾಗಲಬ್ಧ, ಎಷ್ಟಿದೆ ಸರ್ 16 ಇದೆ, ಭಾಗಲಬ್ಧ 16. ಶೇಷ ಎಷ್ಟು ಬಂದಿದೆ, 2 ಬಂದಿದೆ. ಎಷ್ಟರಿಂದ ಡಿವೈಡ್ ಮಾಡ್ತಾ ಇದ್ರೆ 3ರಿಂದ, 16 2/3% ಅಂದ್ರೂ ಒಂದೇ, ಆರ್ ಅಥವಾ ಅಥವಾ ಕಂಟಿನ್ಯೂ ಮಾಡ್ತೀನಿ. ಇಲ್ಲಿ ಪಾಯಿಂಟ್ ಕೊಟ್ಟು ಇಲ್ಲಿ ಏನ್ ಮಾಡ್ತಾರೆ, 0 ತಗೋತಾರೆ. ನೆಕ್ಸ್ಟ್ 3 6ಲೆ 18 ಮತ್ತು 3 6ಲೆ 18, 16.66 ಅಂದ್ರೂ ಒಂದೇ, 16 2/3% ಅಂದ್ರೂ ಒಂದೇ, ಎರಡು ಸೇಮ್ ಅರ್ಥ ಕೊಡ್ತವೆ, 16.66%. ನೆಕ್ಸ್ಟ್ ಬರೋದು ಯಾವುದು ಸರ್, 1/6 ಆಯ್ತು. ನೆಕ್ಸ್ಟ್ ಬರೋದು 1/7 ಇಂಟು 100, 1/7 ಇಂಟು 100, 100 ಇಂಟು 1 100, 100 ಎಷ್ಟರಿಂದ ಡಿವೈಡ್ ಮಾಡ್ಬೇಕು ನಾವು, 7 ಇಂದ ಡಿವೈಡ್ ಮಾಡ್ತೀವಿ ಸರ್. ಇವಾಗ ಡಿವೈಡ್ ಮಾಡೋದು ಭಾಗಾಕಾರದಲ್ಲಿ ಡೈರೆಕ್ಟ್ ಮಾಡ್ತೀವಿ. ಹೇಗೆ ಸರ್, 7 1ಲೆ 7, 10ರಲ್ಲಿ 7 ಹೋದ್ರೆ 3 ಉಳಿತು, 30 ಆಯ್ತು, 7 4ಲೆ 20, 7 4ಲೆ 28, 30ರಲ್ಲಿ 28 ಹೋದ್ರೆ ಶೇಷ 2 ಉಳಿತು. ಎಷ್ಟರಿಂದ ಡಿವೈಡ್ ಮಾಡ್ತಾ ಇದ್ರ, 7ರಿಂದ ಡಿವೈಡ್ ಮಾಡ್ತಾ ಇದ್ರ. ಕನ್ಫ್ಯೂಸ್ ಮಾಡ್ಕೋಬೇಡಿ, 2 ಸಲ ನಿಮ್ಗೆ ಭಾಗಾಕಾರ ಮಾಡಿ ತೋರಿಸಿದ್ರಿ. ಇಲ್ಲಿ 7 1ಲೆ 7, 3 ಉಳಿತು, 30 ಆಯ್ತು, 7 4ಲೆ 28, 30ರಲ್ಲಿ 28 ಹೋದ್ರೆ ಶೇಷ 2 ಉಳಿತು. ಎಷ್ಟರಿಂದ ಭಾಗಾಕಾರ ಮಾಡ್ತಾ ಇದ್ರ, 7ರಿಂದ. ಅಥವಾ 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 ಅನ್ನೋದೇ ವೆರಿ ಇಂಪಾರ್ಟೆಂಟ್. ಯಾಕಂತ ನಿಮ್ಗೆ ಹೋಗ್ತಾ ಹೋಗ್ತಾ ಗೊತ್ತಾಗುತ್ತೆ. ಕೇಂದ್ರ ಸರ್ಕಾರದ ಪರೀಕ್ಷೆಗೆ 14.2% ಕೊಡಬಹುದು, ಅಥವಾ ದಶಮಾಂಶದಲ್ಲೂ ಕೊಡಬಹುದು. ನೆಕ್ಸ್ಟ್ ನೋಡಿ ಸರ್, 7 1ಲೆ 7, 7 4ಲೆ 28, ಎಷ್ಟು ಉಳಿತು, 2 ಉಳಿತು, ಪಾಯಿಂಟ್ ಕೊಟ್ರೆ 25. ನೆಕ್ಸ್ಟ್ 7 2ಲೆ 14, 6 ಉಳಿತು 65, 7 8ಲೆ 56 ಸರ್, 14.28% ಬರ್ತಾ ಕ್ಲಿಯರ್. 14.28% ಈಸ್ ದ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ 1/7 ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು ಸರ್, 1/8. ಯಾವುದು 1/8, 1/8ಗೆ ಇಂಟು 100 ಮಾಡ್ತೀರಾ, 1/8ಗೆ ನೆಕ್ಸ್ಟ್ ಕಟ್ತಾ ಹೋಗ್ತೀವಿ. ಎಷ್ಟು ಹೋಗುತ್ತೆ ಸರ್, 4 2ಲೆ 8, ನೆಕ್ಸ್ಟ್ 4 2ಲೆ 8, 2 25, 4 5ಲೆ 20, 20/2, 20 ಡಿವೈಡ್ ಬೈ 2. 20 ಡಿವೈಡ್ ಬೈ 2 ನಾವು ಹೇಗೆ ಮಾಡ್ಬೋದು ಸರ್, 1 2 1ಲೆ 2, 2 2ಲೆ 4, ಶೇಷ 1 ಉಳಿತು, 2ರಿಂದ ಡಿವೈಡ್ ಮಾಡ್ತಾ ಇದ್ದೀವಿ ಸರ್, 12 1/2%. ಆರ್ 2 1ಲೆ 2, 2 2ಲೆ 4 ಸರ್, 1 ಉಳಿತು, ಪಾಯಿಂಟ್ ಕೊಟ್ಟರೆ 10 ಆಯ್ತು, 2 5ಲೆ 10, 12.5%. ಕ್ಲಿಯರ್. ನೆಕ್ಸ್ಟ್ ಬನ್ನಿ ಸರ್, 1/9, 1/9, 1/9 ಇಂಟು 100 ಮಾಡ್ತೀರಾ, 1/9 ಇಂಟು 100, 100 ಇಂಟು 1 100 ಸರ್. 100 ಎಷ್ಟರಿಂದ ಡಿವೈಡ್ ಮಾಡ್ಬೇಕಂತೆ, 9ರಿಂದ ಡಿವೈಡ್ ಮಾಡ್ಬೇಕು. ಹಾಗಾದ್ರೆ 100ನ್ನ 9ರಿಂದ ಡಿವೈಡ್ ಮಾಡಕ್ಕೆ ಕಡ್ತಾ ಹೋಗುತ್ತಾ, ಏನಾದ್ರು 8 10 ಬಂದಿದ್ರೆ ಸರ್ 2ರಿಂದ ಕಡ್ತಾ ಹೊಡಿಬಹುದು. ಬಟ್ ಇಲ್ಲಿ 9 ಇದೆ, ಇಲ್ಲಿ 0 ಬಂದಾಗ ಏನಾಗುತ್ತೆ ಅಂದ್ರೆ ಸರ್, ಅದು 2ರಿಂದ ಕಡ್ತಾ ಹೋಗುತ್ತೆ. 0 ಮತ್ತು 5 ಕೊನೆಯ ಸಂಖ್ಯೆ ಬಂದ್ರೆ, ಕೊನೆಯ ಸಂಖ್ಯೆ 0 ಮತ್ತು 5 ಬಂದ್ರೆ ಅದು 2ರಿಂದ ಕಡ್ತಾ ಹೋಗುತ್ತೆ, ಅಥವಾ 5ರಿಂದ ಕಡ್ತಾ ಹೋಗುತ್ತೆ. ಬಟ್ 100 ಮತ್ತು 9 ಕಡ್ತಾ ಹೋಗಲ್ಲ, ಡೈರೆಕ್ಟ್ ಆಗಿ ನೋಡಿ ಸರ್, 9 1ಲೆ 9, 1 ಉಳಿತು 10 ಆಯ್ತು. ನೆಕ್ಸ್ಟ್ 9 1ಲೆ 9, 1 ಉಳಿತು ಸರ್, ಶೇಷ ಎಷ್ಟರಿಂದ ಡಿವೈಡ್ ಮಾಡ್ತಾ ಇದ್ದೇವೆ ನಾವು, 9 ಇಂದ. 11/9% ಆರ್
ಆರ್ ನೆಕ್ಸ್ಟ್ 9 ಒಂದ್ಲೆ 9 ಒಂದು ಉಳಿತು 10 ಆಯ್ತು 9 ಒಂದ್ಲೆ 9 ನೆಕ್ಸ್ಟ್ ಒಂದು ಉಳಿತು ಪಾಯಿಂಟ್ ಕೊಟ್ಟು 10 ಆಯ್ತು 9 ಒಂದ್ಲೆ 9 9 ಒಂದ್ಲೆ 9 11.11%. 11.11% ಅಂದ್ರೂ ಒಂದೇ 11 1/9% ಅಂದ್ರೂ ಒಂದೇ ಅದ್ರ ಫ್ರಾಕ್ಷನ್ ಏನಾಗುತ್ತೆ 1/9. ಓಕೆನಾ. ನೆಕ್ಸ್ಟ್ ಸರ್ 1/10. 1/10 ಅನ್ನ ನಾವು ಭಿನ್ನ ರಾಶಿಯಿಂದ ಶೇಕಡಾವಾರಿಗೆ ವರ್ಗಾವಣೆ ಮಾಡ್ತಾ ಇದೀವಿ. 0 ಕ್ಯಾನ್ಸಲ್ 0 ಕ್ಯಾನ್ಸಲ್ 1 into 10 10% ಸರ್. ಕ್ಲಿಯರ್. ಎಷ್ಟು ಬಂದ್ರಿ 10%. ನೆಕ್ಸ್ಟ್ 1/11. 1/11 ಅನ್ನ ಇದು ಏನಿದೆ ಫ್ರಾಕ್ಷನ್ ಭಿನ್ನ ರಾಶಿ ಇದೆ, ಇದನ್ನ ಶೇಕಡಾವಾರಿಗೆ ವರ್ಗಾವಣೆ ಮಾಡ್ತಾ ಇದ್ದೀವಿ ನಾವು. 100 into 1 100 ಸರ್. 100 ಎಷ್ಟರಿಂದ ಡಿವೈಡ್ ಮಾಡ್ಬೇಕಂತೆ 11ರಿಂದ ಡಿವೈಡ್ ಮಾಡ್ಬೇಕಂತೆ. 11 ಮಗ್ಗಿಯಿಂದ 100ಕ್ಕೆ ಹೋದ್ರೆ ಯಾವ್ದು ಬರುತ್ತೆ ಸರ್ 11 9 99. 100ರಲ್ಲಿ 99 ಹೋದ್ರೆ ಸರ್ ಒಂದು ಉಳಿತು ಎಷ್ಟರಿಂದ ಡಿವೈಡ್ ಮಾಡ್ತಾ ಇದ್ರ 11ರಿಂದ ಡಿವೈಡ್ ಮಾಡ್ತಾ ಇದ್ರ 11 1/9%. ಆರ್ ಅನ್ನೋದೇ ವೆರಿ ಇಂಪಾರ್ಟೆಂಟ್. 11 9 99 ಸರ್. ಒಂದು ಉಳಿತು ಪಾಯಿಂಟ್ ಕೊಟ್ರೆ 10 ಆಯ್ತು. ಅವಾಗನು 10 ಆದ್ರೆ ಅದು 11ರಿಂದ ಡಿವೈಡ್ ಆಗಲ್ಲ, ಮತ್ತೆ 0 ಕೊಡ್ತಾರೆ 100 ಆಯ್ತು. 11 9 99 9.09. ನೆಕ್ಸ್ಟ್ 1/12. 1/12 into 100. 1/12 into 100. 4 into 3 12. Next 4 into 2 8 2 ಉಳಿತ್ರಿ 4 into 2 4 into 5 20. 25 divided by 3. 25 ನಾವು ಏನ್ ಮಾಡಬೇಕು 3ರಿಂದ ಡಿವೈಡ್ ಮಾಡಬೇಕು. 3 8 24. 1 ಉಳಿತು 3ರಿಂದ ಡಿವೈಡ್ ಮಾಡ್ತಾ ಇದ್ರ 8 1/3%. ಆರ್ ನೆಕ್ಸ್ಟ್ ಆರ್ 3 8 24. 1 ಉಳಿತು ಪಾಯಿಂಟ್ ಕೊಟ್ರೆ 10 ಆಯ್ತು. 3 3 9 3 3 9 8.33%. ಎರಡಲ್ಲಿ ಒಂದನ್ನ ಕೊಡ್ತಾರೆ ಎಕ್ಸಾಮ್ ನಲ್ಲಿ. 8.33% ಅಂತ ಬಂದ ತಕ್ಷಣ ನಿಮ್ ಮೈಂಡ್ ಅಲ್ಲಿ ಏನ್ ಗೊತ್ತಾಗಬೇಕು ಸರ್ 1/12 8 1/3% ಅಂತ ಬಂದ್ರೆ ನಿಮ್ ಮೈಂಡ್ ಅಲ್ಲಿ ಏನ್ ಇರಬೇಕು 1/12. ಅದನ್ನ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ನೆಕ್ಸ್ಟ್ ಬಂದ್ಬಿಟ್ಟು ಯಾವ್ದಾಯ್ತು ಇವಾಗ 1/12 ಆಯ್ತು. ನೆಕ್ಸ್ಟ್ 1/13 ಸರ್. 1/13 into 100. ಹೌದಾ. ನಾ ಇಂಪಾರ್ಟೆಂಟ್ ಏನಿದೆ ಕರೆಕ್ಟ್ ಆಗಿ ನೋಡ್ಕೊಡ್ರಿ. 100 into 1 ಸರ್ 100. 100 ಎಷ್ಟರಿಂದ ಡಿವೈಡ್ ಮಾಡ್ಬೇಕಂತೆ 13ರಿಂದ ಡಿವೈಡ್ ಮಾಡ್ಬೇಕಂತ ಮಾಡಿ ಸರ್. 13 ಮಗ್ಗೆಯಿಂದ 100ಕ್ಕೆ ಹೋದ್ರೆ 13 7 91 13 8 104 ಜಾಸ್ತಿ ಆಗುತ್ತೆ. 13 7 91. 100ರಲ್ಲಿ 91 ತೆಗೆದ್ರೆ ಎಷ್ಟು ಉಳಿತು ಶೇಷ 9 ಉಳಿತು. ಎಷ್ಟನ್ನ ಡಿವೈಡ್ ಮಾಡ್ತಾ ಇದ್ರೆ 13ರಿಂದ 79/13%. ಆರ್ ಕರೆಕ್ಟ್ ನೋಡ್ರಿ. 13 7 91 ಸರ್. ಎಷ್ಟು ಉಳಿತು 9 ಉಳಿತು ಪಾಯಿಂಟ್ ಕೊಟ್ರಿ 90 ಆಯ್ತು. ನೆಕ್ಸ್ಟ್ 13 6 78. 13 9 117 7.69%. ಆರ್ 79/13%. ನೆಕ್ಸ್ಟ್ ಬನ್ನಿ 1/14. 1/14ಗೆ ಇಂಟು 100 ಮಾಡ್ತಾರ. 1/14 into 100. ನೆಕ್ಸ್ಟ್ ಕಟ್ತಾ ಹೊಡಿ ಇಲ್ಲಿ ಹೋಗುತ್ತಾ ಹೋಗುತ್ತೆ ಸರ್. 2 7 14. 2 5 10 0. 1 into 50 50. 50 ಭಾಗ ಎಷ್ಟಾಯ್ತು 7 ಆಯ್ತು. 50 ಭಾಗ 7. ನೆಕ್ಸ್ಟ್ 7 7 49. ಶೇಷ 1 ಉಳಿತು. ಎಷ್ಟನ್ನ ಡಿವೈಡ್ ಮಾಡ್ತಾ ಇದ್ರೆ 7 7 1/7%. ಆರ್ 7 7 49. 1 ಉಳಿತು ಪಾಯಿಂಟ್ ಕೊಟ್ರೆ 10 ಆಯ್ತು. 7 1 7 3 ಉಳಿತು 30 ಆಯ್ತು. 7 4 28 7.14%. ಕನ್ಫ್ಯೂಸ್ ಆಗ್ಬೇಡಿ. ಫಸ್ಟ್ ಸಲ ಅರ್ಥ ಆಗಲಿಲ್ಲ ಅಂದ್ರೆ ಸೆಕೆಂಡ್ ಸಲ ಮತ್ತೊಂದು ಸಲ ನೋಡ್ಕೊಡ್ರಿ. ಹೌದಾ. ಸಡನ್ಲಿ ಒಂದೇ ಕ್ಲಾಸ್ ನೋಡಿದ ತಕ್ಷಣ ಕ್ಲಾಸ್ ಅರ್ಥ ಆಗ್ಬೇಕು ಸರ್ ಇದು ಗೊತ್ತಾಗಬೇಕಂದ್ರೆ ಪ್ರಾಕ್ಟೀಸ್ ಮಾಡಿದ್ರೆ ಈಸಿಯಾಗಿ ಆಗುತ್ತೆ. ಪ್ರಾಕ್ಟೀಸ್ ಮಾಡೇ ಇಲ್ಲ ಅಂತಂದ್ರೆ 1 or 2 more times ಪ್ರಾಕ್ಟೀಸ್ ಮಾಡಿ. ನೀವು ಎಷ್ಟು ಪ್ರಾಕ್ಟೀಸ್ ಮಾಡ್ತಿರಲ್ಲ ಅಷ್ಟು ನಿಮಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ. ನೆಕ್ಸ್ಟ್ ಬನ್ನಿ 1/15. ಜಾಸ್ತಿ ಕನ್ಫ್ಯೂಸ್ ಮಾಡ್ಕೋಕ್ ಹೋಗ್ಬೇಡಿ. 1/15 ಇದು ಭಿನ್ನ ರಾಶಿ ಇದೆ. ಇದನ್ನ ಶೇಕಡಾವಾರಿಗೆ ವರ್ಗಾವಣೆ ಮಾಡ್ತಾ ಇದ್ದೀವಿ ನಾವು. ನೆಕ್ಸ್ಟ್ ನೋಡಿ 5 3 15. 5 2 10 0. 1 into 20 20. 20ನ ಎಷ್ಟರಿಂದ ಡಿವೈಡ್ ಮಾಡ್ತಾ ಇದೀವಿ ಸರ್ 3ರಿಂದ ಡಿವೈಡ್ ಮಾಡ್ತಾ ಇದೀವಿ. 3ರಿಂದ ಡಿವೈಡ್ ಮಾಡ್ರಿ. 3 6 18. 20ರಲ್ಲಿ 18 ಶೇಷ ಎಷ್ಟು ಉಳಿತು ಸರ್ 2 ಉಳಿತು. ಎಷ್ಟರಿಂದ ಡಿವೈಡ್ ಮಾಡ್ತಾ ಇದ್ರೆ 3ರಿಂದ 6 2/3%. ಆರ್ 3 6 18 ಸರ್ ಪಾಯಿಂಟ್ ಕೊಟ್ರಿ 2 ಉಳಿತು 20 ಆಯ್ತು. ನೆಕ್ಸ್ಟ್ 3 6 18 3 6 18 6.66%. ಹೌದಾ. ನೆಕ್ಸ್ಟ್ ಇನ್ನೊಂದು ನೋಡ್ಕೊಂಡ್ಬಿಡಿ ಈಜಿಯಾಗಿ 1/16 ಇಲ್ಲಿವರೆಗೂ ನೋಡ್ಕೊಡ್ರಿ ನಿಮ್ಗೆ ಈಜಿಯಾಗಿ ಗೊತ್ತಾಗುತ್ತೆ. 1/16 into 100. 1/16 ಅಂತಂದ್ರೆ 4 into 4 16.
ನೆಕ್ಸ್ಟ್ 4 2 8 4 5 20 25 ಇಂಟು 1 ಸರ್ 25 25 ಎಷ್ಟನ್ನ ಡಿವೈಡ್ ಮಾಡ್ತಾ ಇದ್ರ ಸರ್ 4 ಅನ್ನ ಡಿವೈಡ್ ಮಾಡ್ತಾ ಇದ್ದೀವಿ ನಾವು. ಹಾಗಾದ್ರೆ 25 ಭಾಗ 4 4 6 24 ಶೇಷ 1 ಉಳಿತು ಡಿವೈಡ್ ಬೈ 4 6 1/4% ಆರ್ ನೆಕ್ಸ್ಟ್ ನೋಡಿ 4 6 24 1 ಉಳಿತು ಪಾಯಿಂಟ್ ಕೊಟ್ರೆ 10 ಆಯ್ತು 4 2 8 4 5 20 6.25%. ಕ್ಲಿಯರ್ ಅರ್ಥ ಆಯ್ತಾ? 1/16 ವರೆಗೂ ವೆರಿ ಇಂಪಾರ್ಟೆಂಟ್. ಯಾವ್ಯಾವ ನೋಡಿದ್ರಿ ಸ್ನೇಹಿತರೆ ಕರೆಕ್ಟ್ ಆಗಿ ನೋಡ್ಕೊಡ್ರಿ. ಭಿನ್ನ ರಾಶಿಯಿಂದ ಫಸ್ಟ್ ಶೇಕಡಾವಾರದಿಂದ ಭಿನ್ನ ರಾಶಿ ನೋಡಿದ್ರಿ. ನೆಕ್ಸ್ಟ್ ಭಿನ್ನ ರಾಶಿಯಿಂದ ಶೇಕಡಾವಾರ ಮಾಡುವಾಗ ಯಾವುದು ಭಾಜ್ಯ, ಯಾವುದು ಭಾಜಕ, ಯಾವುದು ಭಾಗಲಬ್ಧ, ಯಾವುದು ಶೇಷ ಅನ್ನೋದನ್ನ ಮೊದಲು ಮೈಂಡ್ ಅಲ್ಲಿ ಫಿಕ್ಸ್ ಮಾಡ್ಕೊಡ್ರಿ. ಅದಾದ್ಮೇಲೆ ಭಾಜ್ಯ ಅಂದ್ರೆ ಇಂಗ್ಲಿಷ್ ನಲ್ಲಿ ಡಿವಿಡೆಂಟ್, ಭಾಜಕ ಅಂದ್ರೆ ಡಿವೈಸರ್, ಭಾಗಲಬ್ಧ ಅಂದ್ರೆ ಕೋಶೆಂಟ್, ಶೇಷ ಅಂದ್ರೆ ರಿಮೈಂಡರ್ ಗೊತ್ತಿರ್ಲಿ. ನೆಕ್ಸ್ಟ್ ಅದಾದ್ಮೇಲೆ 1/4 1/5 1/6 1/7 ನೋಡಿದ್ರಿ. ನೆಕ್ಸ್ಟ್ 1/8 1/9 1/10 1/11 1/12 ನೋಡಿದ್ರಿ. ನೆಕ್ಸ್ಟ್ 1/13 1/14 1/15 1/16 ನೋಡಿದ್ರಿ. ಓಕೆ, ಇಲ್ಲಿ ಪೂರ್ತಿ ಎಲ್ಲ ನಿಮಗೆ ಲಿಸ್ಟೇ ಇದೆ. ನಾ ಏನು ಮಾಡಿದೆಲ್ಲ ಇದುವರೆಗೂ ಅದು ಪೂರ್ತಿಯಲ್ಲಿ ಒಂದು ನಿಮಗೆ ಪೇಜ್ ಅನ್ನು ಕೊಟ್ಟಿರ್ತೇನೆ. PDF ಅನ್ನು ಬೇಕಾದ್ರೆ ನಾವು ಶೇರ್ ಮಾಡಿರ್ತೇವೆ, ಡೋಂಟ್ ವರಿ. ಹಾಗಾದ್ರೆ ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂತೆ ನಮ್ಗೆ ಕ್ವಶನ್ಸ್ ಬರ್ತವೆ. ಬಟ್ ಇಲ್ಲಿ ಏನ್ ಮಾಡೋಣ, ಕ್ವಶನ್ಗಿಂತ ಮುಂಚೆ ಹೌದಾ, ಕ್ವಶನ್ಗಿಂತ ಮುಂಚೆ ನಾವು ಸ್ವಲ್ಪ ಇಲ್ಲಿ ನೋಡ್ರಿ. ಓಕೆ, ಬನ್ನಿ. ಇವಾಗ ಏನ್ ಮಾಡಿದಿರ ನಾವು 1/16 ವರೆಗೂ ಮಾಡಿದೀವಿ. 6 1/4 17 ಇದೆ, 18 ಇದೆ, 19 ಇದೆ, 20 ಇದೆ ನೋಡ್ಕೊಳ್ಳಿ. ಸರ್ ಇದ್ರ ಮೇಲೆ ಮತ್ತೆ ವೆರಿ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ ಸ್ನೇಹಿತರೆ, ಇದು ಸ್ವಲ್ಪ ನಿಮ್ಗೆ ಅರ್ಥ ಆಗಿರ್ಬೇಕು. ಯಾವ್ದು ಗೊತ್ತಾ, ಫಸ್ಟ್ 1/11 1/11 ಇದ್ದಾಗ ಎಷ್ಟು ಬಂದಿದೆ ಸರ್? 1/11 ಇದ್ದಾಗ ನಿಮ್ಮ ಆನ್ಸರ್ ಏನ್ ಬಂದಿದೆ ಚೆಕ್ ಮಾಡ್ಬೇಕು. ಯಾವುದಕ್ಕೆ 1/11 ಗೆ ಆನ್ಸರ್ ಏನ್ ಬಂದಿದೆ ಬನ್ನಿ. 1/11 ಗೆ ಏನ್ ಬಂದಿದೆ ಸರ್? ಸರ್ 1/11 ಗೆ 9.09 ಬಂದಿದೆ. ಓಕೆ, ಯಾವ್ದು ಬಂದಿದೆ? 9.09 ತಗೋತೀನಿ ಇಲ್ಲಿ 9.09%. ಸರ್ 1/9 ಗೆ 1/11 ಗೆ 9.09 ಆದ್ರೆ ಹಾಗಾದ್ರೆ 2/11 ಗೆ ಎಷ್ಟಾಗುತ್ತೆ? ಕ್ವಶನ್ ಈ ತರ ಬರುತ್ತೆ. 2/11 ಅಂದಾಗ ಏನ್ ಮಾಡ್ತೀರಾ? 9 ಡಬಲ್ ಮಾಡ್ರಿ. 9 ಡಬಲ್ ಮಾಡ್ರಿ 9 into 2 18.09 ಡಬಲ್ ಮಾಡ್ರಿ. 09 ಡಬಲ್ ಮಾಡ್ರಿ ಎಷ್ಟಾಯ್ತು? 18.18%. 9.09% ಬಂದಿತ್ತು. 18.18%. ನೆಕ್ಸ್ಟ್ ಇದನ್ನೇ 3/11 ಮಾಡಿದ್ರೆ 3 ಪಟ್ಟು ಮಾಡಿ. 3 ಪಟ್ಟು ಹೇಗ್ ಮಾಡ್ತೀರಾ ಸರ್? 9ನ 3 ಪಟ್ಟು ಮಾಡ್ರಿ. 9 3 27 ಪಾಯಿಂಟ್ ಮತ್ತು 9 3 27 27.27%. ನಿಮಗೆ ಎಕ್ಸಾಮ್ ಅಲ್ಲಿ 27.27% ಅಂತ ಕೊಟ್ಟರೆ ಎಷ್ಟು ತಗೋಬೇಕು? 3/11. 18.18 ಅಂತ ಕೊಟ್ಟಿದ್ರೆ ಎಷ್ಟು? 2/11. ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಡ್ರಿ. ನೆಕ್ಸ್ಟ್ 4/11 4/11 ಅಂದ ತಕ್ಷಣ 9ನ್ನ 4 ಸಲ ಇಂಟು ಮಾಡಿ. 9 4 36 ಪಾಯಿಂಟ್ ಮತ್ತು 9 4 36. ಯಾಕೆ? 09 ಅಂದ್ರೆ 09 ಡಬಲ್ ಮಾಡಿದ್ರೆ 18 ತ್ರಿಬಲ್ ಮಾಡಿದ್ರೆ 27 4 ಮಾಡಿದ್ರೆ 36.36. ನೆಕ್ಸ್ಟ್ ಇದಾದ್ಮೇಲೆ ಸರ್ 5/11 ಅಂದ್ರೆ 9ನ್ನ 5 ಮಧ್ಯೆ 9 ಇಂಟು 5 ಮಾಡ್ರಿ. 9 5 45 ಸರ್. ಪಾಯಿಂಟ್ 9 5 45 45.45%. ನೆಕ್ಸ್ಟ್ 6/11 ಅಂದ ತಕ್ಷಣ 9 6 54 ಸರ್. ಪಾಯಿಂಟ್ 9 6 54 54.44% ಅಂದ್ರೆ ಏನು ಸರ್? 6/11. ನೆಕ್ಸ್ಟ್ 7/11 ಅಂದ್ರೆ ಸರ್ 9 6 54 9 63 ಪಾಯಿಂಟ್ ಎಷ್ಟು? 63 63.63%. ಇನ್ನೆಲ್ಲವನ್ನ ಕರೆಕ್ಟ್ ಆಗಿ ನೋಡ್ಕೋಬೇಕು ಸ್ನೇಹಿತರೆ. ಸರ್ ಸ್ಟೇಟ್ ಗೌರ್ಮೆಂಟ್ ಅಲ್ಲಿ ಬರ್ತಾವ ಸರ್ ಇವು ನೋಡ್ರಿ. ನಾಲೆಜ್ ಅನ್ನೋದು ಎಕ್ಸಾಮ್ಗೆ ಅಷ್ಟೇ ಅಲ್ಲ, ಹೌದಾ? ನಾಲೆಜ್ ಅನ್ನೋದು ಜೀವನಕ್ಕೆ ನಿಮ್ಗೆ ಅಳವಡಿಸ್ಕೋಬೇಕು. ಇದೆಲ್ಲ ನಿಮ್ಗೆ ಗೊತ್ತಿದ್ರೆ ನೀವು ಯಾವುದೇ ಎಕ್ಸಾಮ್ ಬರೀ, ಸ್ಟೇಟ್ ಎಕ್ಸಾಮ್ ಅಷ್ಟೇ ಯಾಕೆ ಸೆಂಟ್ರಲ್ ಬರೀ, ಎಲ್ಲ ಎಕ್ಸಾಮ್ ಬರೀಬಹುದು. ನೆಕ್ಸ್ಟ್ 9 8 72 ಪಾಯಿಂಟ್ 9 8 72 ಪೂರ್ತಿ ಗೊತ್ತಾಯ್ತಾ? ಇವಾಗ ನಾವ್ ಏನ್ ಮಾಡಿದ್ರಿ ಸರ್? 1/11 ಇಂದ ಹಿಡಿದು 8/11 ವರೆಗೂ ಮಾಡಿದ್ವಿ. ನೆಕ್ಸ್ಟ್ ಇದಾದ್ಮೇಲೆ 1/11 ಆದ್ಮೇಲೆ ನೆಕ್ಸ್ಟ್ ಬನ್ನಿ ಸ್ನೇಹಿತರೆ ಸರ್ 1/9 ಅನ್ನು ಮಾಡಿದ್ವಿ. ಸರ್ 1/9 ಅಂದ್ರೆ ಎಷ್ಟು ಬರುತ್ತೆ? ನಾವು ಆಲ್ರೆಡಿ ಮಾಡಿದೀವಿ, ಸ್ವಲ್ಪ ಹಿಂದೆ ಬನ್ನಿ. 1/9 ಎಷ್ಟಿದೆ ಸರ್? 11.11 ಇದೆ. ವೆರಿ ಗುಡ್, 11.11%. ಹೌದಾ? 11.11% ಇದ್ದಾಗ ನೆಕ್ಸ್ಟ್ ಬನ್ರಿ 2/9 ಮಾಡಿದ್ರೆ ಎಷ್ಟು ಬರುತ್ತೆ ಸರ್? 2/9 ಮಾಡಿದ್ರೆ 11ನ್ನ
11 ಮಗ್ಗಿಯಿಂದ 2ಕ್ಕೆ ಇಂಟು ಮಾಡ್ರಿ. 11 ಎರಡ್ಲೆ 22, ಅದಾದ್ಮೇಲೆ ಪಾಯಿಂಟ್ ಇದೆ, 11 ಎರಡ್ಲೆ 22, 22.22%. ನೆಕ್ಸ್ಟ್ 3/9, 3/9 ಇಲ್ಲಿ ನೋಡಿ. 3/9 ಅಂದ ತಕ್ಷಣ ಕಟ್ತಾ ಹೋಗುತ್ತೆ ಸರ್. 3 ಒಂದ್ಲೆ 3, 3 ಒಂದ್ಲೆ 3. 1/3 ಅಂದ್ರೆ ಎಷ್ಟು ಬರ್ಕೊಂಡಿದ್ದೀರಾ ಸರ್? 1/3 ಅಂದ್ರೆ 33.33% ಬರ್ಕೊಂಡಿದ್ದೀರಾ. ಕರೆಕ್ಟ್ ಆಗಿ ಅಲ್ಲಿ ನೋಡ್ಕೊಡ್ರಿ, 33.33%. ನೆಕ್ಸ್ಟ್ 4/9, 4/9 ಅಂದಾಗ ಕಡ್ತಾ ಹೋಗೋದಿಲ್ಲ. ಕಡ್ತಾ ಹೋಗದೇ ಇದ್ದಾಗ 11 ಮಗ್ಗಿಯಿಂದ 4ಕ್ಕೆ ಇಂಟು ಮಾಡಿ. 11 4 44 ಪಾಯಿಂಟ್, 11 4 44, 44.44% ಅಂದ್ರೆ ಎಷ್ಟು ಬಂತ್ರಿ ಸರ್? 4/9. ನೆಕ್ಸ್ಟ್ ಇದಾದ್ಮೇಲೆ 5/9, 5/9 11 ಮಗ್ಗಿಯಿಂದ 5ಕ್ಕೆ ಇಂಟು ಮಾಡ್ರಿ. 11 5 55 ಪಾಯಿಂಟ್, 11 5 55, 55.55%. ನೆಕ್ಸ್ಟ್ ಇದಾದ್ಮೇಲೆ 6/9, 6/9 ಅಂದ ತಕ್ಷಣ 3 ಎರಡ್ಲೆ 6, 3 ಮೂರ್ಲೆ 9. 2/3, 2/3 ಅಂದ್ರೆ 1/3 ಏನಿದೆಲ್ಲ ಅದನ್ನ ಡಬಲ್ ಮಾಡಿದ್ರೆ 2/3. ಸರ್ 33.33 ನ ಡಬಲ್ ಮಾಡಿದ್ರೆ ಎಷ್ಟು ಬಂತು ಸರ್? 66.66%. ಕ್ಲಿಯರಾ? ನೆಕ್ಸ್ಟ್ 7/9, 7/9 ಅಂದ ತಕ್ಷಣ 11 ಮಗ್ಗಿಯಿಂದ 7ಕ್ಕೆ ಓಡಿ. 11 7 77 ಸರ್. ಪಾಯಿಂಟ್, 11 7 77. ನೆಕ್ಸ್ಟ್ ಇನ್ನೊಂದು ಮಾಡಿ 8/9, 8/9 ಅಂದಾಗ 11 ಮಗ್ಗಿಯಿಂದ 8ಕ್ಕೆ ಇಂಟು ಮಾಡ್ರಿ. 11 8 88 ಪಾಯಿಂಟ್, 11 8 88, 88.88%. ಓಕೆನಾ? ಫಸ್ಟ್ 1/11 ನೋಡಿದ್ರಿ, ನೆಕ್ಸ್ಟ್ 1/9 ನೋಡಿದ್ರಿ, ನೆಕ್ಸ್ಟ್ ಸರ್ 1/3 ನೋಡಿದ್ರಾ? 1/3 ನಿಮ್ಗೆ ಗೊತ್ತಿದೆ, ಅದಕ್ಕೆ ನಾನು ಮಾಡಿ ತೋರಿಸ್ತಾ ಇದ್ದೀನಿ. 1/3 ಅಂದ್ರೆ ಏನ್ ಬರುತ್ತೆ ಸರ್? 33.33%, ಆರ್ 33 1/3%. 33% ನ ಡಬಲ್ ಮಾಡ್ರಿ. 2/3, 2/3 ಮಾಡಿದ್ರೆ ಎಷ್ಟು ಬರುತ್ತೆ ಸರ್? 66.66%, 66.66%. ನೆಕ್ಸ್ಟ್ 3/3 ಮಾಡಿದ್ರೆ ಏನಾಯ್ತು ಸರ್? 3/3 ಮಾಡಿದ್ರೆ 3 ಕ್ಯಾನ್ಸಲ್ ಆಗಿ 100%. ಕ್ಲಿಯರಾ? ಎಷ್ಟು ಬಂತ್ರಿ? 100%. ಇದ್ಯಾವುದು? 1/3. 1/3 ಆದ್ಮೇಲೆ ನೆಕ್ಸ್ಟ್ ಇಲ್ಲೇ ನೋಡ್ರಿ, ಯಾವ್ಯಾವ ನೋಡಿದ್ರಿ ಬನ್ನಿ. 1/11 ನೋಡಿದ್ರಿ, 1/9 ನೋಡಿದ್ರಿ, 1/3 ನೋಡಿದ್ರಿ. ನೆಕ್ಸ್ಟ್ ಅದಾದ್ಮೇಲೆ 1/3 ಮಾಡಿದ್ರ ನೆಕ್ಸ್ಟ್ 1/4, 1/6 ಮಾಡೋಣ. ಯಾವುದು? 1/6 ಮಾಡೋಣ. ಓಕೆ, 1/6 ಬನ್ನಿ ಸರ್. 1/6, 1/6 ಅಂದ್ರೆ ಎಷ್ಟಿದೆ? ಆಲ್ರೆಡಿ ಮಾಡಿದ್ರ ಸರ್? 1/6 ಅಂದ್ರೆ ಎಷ್ಟಿದೆ ನೋಡಿ ಸರ್? 1/6 ಅಂದ್ರೆ 16.66%, 16.66%, 1/6. ಓಕೆ, ನೆಕ್ಸ್ಟ್ 2/6, 2/6 ಕಟ್ತಾ ಹೋಗುತ್ತಾ ಸರ್? ಹೋಗುತ್ತೆ. ಹೇಗೆ? 2 ಒಂದ್ಲೆ 2, 2 ಮೂರ್ಲೆ 6, 1/3. 1/3 ಅಂದ್ರೆ ಎಷ್ಟು ಸರ್? 33.33 ಅಂದ್ರೆ 16.66 ಅನ್ನ ಡಬಲ್ ಮಾಡಿದ್ರೆ ಎಷ್ಟು ಬರುತ್ತೆ ಸರ್? 33.33%. ನೆಕ್ಸ್ಟ್ 3/6, 3/6 ಅಂದ್ರೆ 3 ಒಂದ್ಲೆ 3 ಎರಡ್ಲೆ 1/2 ಅಂದ್ರೆ ಎಷ್ಟು ಸರ್? 50%. 1/2 ಅಂದ್ರೆ ಎಷ್ಟು ಬಂತು? 50%. ನೆಕ್ಸ್ಟ್ 4/6, 4/6 ಅಂದ್ರೆ ಎಷ್ಟು ಸರ್? 2 ಎರಡ್ಲೆ 2 ಮೂರ್ಲೆ 2/3 ಅಂದ್ರೆ ಏನು ಬರುತ್ತೆ ಸರ್? 2/3 ಅಂದ್ರೆ 66.66%, 66.66%. ಓಕೆ, 1/6 ಆಯ್ತು, 1/3 ಆಯ್ತು, 1/6, 1/3, 1/9 ಆಯ್ತು, 1/11 ಆಯ್ತು. ನೆಕ್ಸ್ಟ್ ಯಾವ್ದನ್ನ ತಗೋಣ ಅಂತಂದ್ರೆ, ನೆಕ್ಸ್ಟ್ ಇಲ್ಲಿ ಬನ್ನಿ ಸರ್. ಯಾವ್ದು ತಗೋಣ? 1/8 ತಗೋಣ ಸರ್. 1/8. ಓಕೆ, ತಗೋಣ ಸರ್. 1/8 ತಗೋಣ. ಎಷ್ಟು ತಗೋತೀರ ಸರ್? 1/8. 1/8 ತಗೊಂಡ್ರೆ ಎಷ್ಟಿದೆ ಸರ್? 1/8ಗೆ ಸರ್ 12.5% ಇದೆ. 1/8ಗೆ 12.5% ಅಂದ್ರೆ ಸರ್ 2/8ಗೆ ಎಷ್ಟಾಗುತ್ತೆ ಸರ್? 2/8ಗೆ ಕಟ್ತಾ ಹೊಡ್ರಿ. 2 ಒಂದ್ಲೆ 2 ನಾಲ್ಕಲೆ 1/4 ಅಂದ್ರೆ ಎಷ್ಟು ಪರ್ಸೆಂಟ್ ಸರ್? 25%. ಈಜಿಯಾಗಿ ಗೊತ್ತಾಗಬೇಕು. 2 ಅಂದ್ರೆ ಏನ್ ಮಾಡ್ತೀರಾ? 12.5 ನ ಡಬಲ್ ಮಾಡಿದ್ರೆ ಎಷ್ಟು ಬರುತ್ತೆ? 25%. ನೆಕ್ಸ್ಟ್ 3.8, 3/8, 3/8 ಅಂದ್ರೆ 12.5 ನ 3 ಟೈಮ್ಸ್ ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ ಸರ್? 37.5%. ನೆಕ್ಸ್ಟ್ 4/8, 4/8 ಅಂದ್ರೆ ಕಟ್ತಾ ಹೋಗುತ್ತಾ ಸರ್? 4 ಒಂದ್ಲೆ 4 ಎರಡ್ಲೆ
1/2 ಅಂದ್ರೆ ಎಷ್ಟು ಬಂತು ಸರ್ 50%. 50%. 4/8 ಆದ್ಮೇಲೆ ನೆಕ್ಸ್ಟ್ ಬರೋದು ಯಾವುದು ಸರ್ 5/8. 5/8 ಅಂದ್ರೆ 12.5 ನ 5 ಟೈಮ್ಸ್ ಇಂಟು ಮಾಡ್ರಿ. 4 ಟೈಮ್ಸ್ ಇಂಟು ಮಾಡಿದ್ರೆ 50 ಬಂತು. ಇದಕ್ಕೆ ಪ್ಲಸ್ 12.5 ಮಾಡಿದ್ರೆ ಸರ್ 62.5%. ಓಕೆನಾ. 12.5 ನ 5 ಟೈಮ್ಸ್ ಮಲ್ಟಿಪಲ್ ಮಾಡಿದ್ರೆ 62.5. ನೆಕ್ಸ್ಟ್ 6/8. 6/8 ಅಂದ ತಕ್ಷಣ ನೋಡ್ರಿ 2 3 2 4 3/4 3/4ಕ್ಕೆ 100ನ್ನ ಇಂಟು ಮಾಡಿದ್ರೆ ಎಷ್ಟು ಬರುತ್ತೆ ಸರ್ 75%. ಈಸ್ ವೆರಿ ಇಂಪಾರ್ಟೆಂಟ್. ನೆಕ್ಸ್ಟ್ 7/8. 7/8 ಅಂದ ತಕ್ಷಣ ಈ 75%ಗೆ 12.5 ಸೇರಿಸಿ ಅಥವಾ 12.5 ಇಂಟು 7 ಮಾಡಿದ್ರೆ 87.5%. ಎಷ್ಟು ಬಂತು 87.5%. ಇಷ್ಟು ನೀವು ಕ್ಲಿಯರ್ ಆಗಿ ನೋಡಿಬಿಟ್ರೆ 1/8, 1/6, 1/3, 1/9, 1/11 ಇದು ವೆರಿ ಇಂಪಾರ್ಟೆಂಟ್. ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಬರ್ತವೆ. ಹೌದಾ. ನೆಕ್ಸ್ಟ್ 7/4 14 ಇದೆ. 14 ಡಬಲ್ ಮಾಡಿದ್ರೆ ಬರುತ್ತೆ. ಅದ್ರ ಬಗ್ಗೆ ತಲೆ ಕೆಡಿಸಬೇಡಿ. ನೆಕ್ಸ್ಟ್ ಎಲ್ಲವನ್ನು ಮಾಡೋಣ. ಓಕೆ. ಇಷ್ಟು ನಿಮಗೆ ಭಿನ್ನ ರಾಶಿಯಲ್ಲಿ ಸಾರಿ ಶೇಕಡಾವಾರಿನಲ್ಲಿ ಗೊತ್ತಾಗ್ಲಿ ಅಂತೇಳಿ ಇಷ್ಟನ್ನು ನಾವು ಮಾಡಿದ್ದೀವಿ. ಸರ್ ಇಷ್ಟೆಲ್ಲ ಮಾಡಿದ್ಮೇಲೆ ಹೌದಾ, ಇಷ್ಟೆಲ್ಲ ಮಾಡಿದ್ಮೇಲೆ ಇದ್ರ ಮೇಲೆ ಯಾವ ತರ ಪ್ರಶ್ನೆಗಳು ಬರ್ತಾವೆ ಸರ್, ಇದ್ರ ಮೇಲೆ ಯಾವ ತರ ಪ್ರಶ್ನೆಗಳು ಬರ್ತಾವೆ ಅನ್ನೋದನ್ನ ಇವಾಗ ನಾವು ನೋಡ್ತಾ ಹೋಗೋಣ. ಓಕೆನಾ. ಫಸ್ಟ್ ನೋಡ್ರಿ, ಫಸ್ಟ್ ಕ್ವಶನ್, ಫಸ್ಟ್ ಒನ್ ಸರ್. ಫಸ್ಟ್ ಕ್ವಶನ್ ಏನಿದೆ, ಫಸ್ಟ್ ಕ್ವಶನ್ 16.66% 16.66% ಆಫ್ 432 ಈ ತರ ಕ್ವಶನ್ ಕೊಡ್ತಾರೆ ಎಕ್ಸಾಮ್ ನಲ್ಲಿ. ಡೈರೆಕ್ಟ್ ಆಗಿ 16% ಕೊಟ್ಟಿದ್ರೆ 16/100 ಅಂತ ಮಾಡಿ ಬಿಡ್ತೀರಾ. ಬಟ್ ಅವ್ರೇನ್ ಕೊಟ್ಟಿದ್ರೆ 16/66 ಅಂತ ಕೊಟ್ಟಿದ್ದಾರೆ. ಸರ್ 16/66 ಅಂದ್ರೆ ಎಷ್ಟಿದೆ ಬರ್ಷನ್ ನಾನಲ್ಲಿ 16/66 ಅಂದ್ರೆ ಇಲ್ಲಿ ಬರ್ಷನ್ರಿ, ಇಲ್ಲಿದೆ ನೋಡ್ರಿ, ಇಲ್ಲೇ ಇದೆ ನೋಡ್ರಿ. ಓಕೆ. 16/66 ಅಂದ್ರೆ ಎಷ್ಟು ಸರ್ 1/6 ತಗೊಳ್ರಿ. ಅದನ್ನ ಡೈರೆಕ್ಟ್ ಆಗಿ 1/6ಕ್ಕೆ ಎಷ್ಟನ್ನ ಇಂಟು ಮಾಡ್ಬೇಕು ನಾವು 437 ನಾವು ಇಂಟು ಮಾಡ್ತೇವೆ 432. ನೆಕ್ಸ್ಟ್ 6 1 6 7 42 1 ಉಳಿತು 12 ಆಯ್ತು 6 2 12 72 ಇಂಟು 1 72. ಕ್ಲಿಯರಾ. ನೆಕ್ಸ್ಟ್ ಸೆಕೆಂಡ್ ಒನ್ ಮಾಡಿ. ಸೆಕೆಂಡ್ ಒನ್ ಕ್ವಶನ್, ಸೆಕೆಂಡ್ ಒನ್ಗೆ ಸರ್ 37.5%ಗೆ 37.5%ಗೆ ಎಷ್ಟನ್ನ ಇಂಟು ಮಾಡ್ಬೇಕಂತೆ 1280ನ ಇಂಟು ಮಾಡಿ 1280. 37.5 ಅಂದ್ರೆ ಈಸಿಯಾಗಿ ನೋಡ್ರಿ ಸರ್. 37 ಎಷ್ಟು ಸರ್ 3/8. ವೆರಿ ಗುಡ್. 3/8 ಗೊತ್ತಾಗಬೇಕಾದ್ರು ಒಂದೇ ಸಲ ಗೊತ್ತಾಗ್ಲೇ ಇದೆ ಅಂದ್ರೆ ಒಂದು ಸಲ ಬಿಟ್ಟು 2 ಸಲ ಬಿಟ್ಟು 3 ಸಲ ಅದು ನೋಡ್ಕೊಳ್ರಿ. 1280 1280. ನೆಕ್ಸ್ಟ್ 8 1 8 8 1 8 4 ಉಳಿತು 8 6 48 0 160 ಇಂಟು 3 ಎಷ್ಟಾಯ್ತು 480 480. ನೆಕ್ಸ್ಟ್ ಥರ್ಡ್ ಒನ್ ಬನ್ನಿ. ಥರ್ಡ್ ಒನ್ 33.33% ಆಫ್ 33.33% ಆಫ್ 450 450. ಹೌದಾ ಸರ್. 33.133 ಅಂದ್ರೆ ದಕ್ಷ ಗೊತ್ತಾಗುತ್ತೆ ಸರ್ 1/3 1/3 ಆಫ್ ಅಂದ್ರೆ ಏನು ಸರ್ ಇಂಟು 450. ನೆಕ್ಸ್ಟ್ 3 1 3 1 3 3 5 15 0 1 ಇಂಟು 150 ಎಷ್ಟಾಯ್ತು 150 150. ನೆಕ್ಸ್ಟ್ ಫೋರ್ತ್ ಒನ್ ಕ್ವಶನ್ಗೆ ಹೋಗೋಣ. ಫೋರ್ತ್ ಒನ್ ಸರ್ 66.66% ಆಫ್ 540 540. ಸರ್ 66.66% ಅಂದ್ರೆ ಎಷ್ಟು ಆಲ್ರೆಡಿ ಮಾಡಿದ್ರೆ ಇಲ್ಲಿ ನೋಡ್ರಿ. 66.66 ಅಂದ್ರೆ ಎಷ್ಟು ಸರ್ 2/3 2/3 ಆಫ್ ಅಂದ್ರೆ ಇಂಟು 540. ನೆಕ್ಸ್ಟ್ ಏನ್ ಮಾಡ್ತಾ ಕಡ್ತಾ ಹೊಡಿತಾರೆ 3 1 3 1 3 2 ಹೋಯ್ತು 24 ಆಯ್ತು 3 8 24 0 180 ಇಂಟು 2 ಎಷ್ಟು ಮಾಡ್ರೆ ಎಷ್ಟಾಯ್ತು 360. ಕ್ಲಿಯರಾ 360. ನೆಕ್ಸ್ಟ್ 5ನೇ ಕ್ವಶನ್ಗೆ ಬನ್ನಿ. ಫಿಫ್ತ್ ಒನ್ ಮಾಡೋಣ. ನೆಕ್ಸ್ಟ್ ಸರ್ ಫಿಫ್ತ್ ಒನ್ ಬಂದಾಗ 87.5% 87.5% ಆಫ್ 1280 87.5% ಆಫ್ 1280. 87.5% ಅಂದ್ರೆ ಎಷ್ಟು ಇಲ್ಲಿ ಹೇಳಿದೆ ನಾನು ನಿಮಗೆ. ಎಷ್ಟು ಸರ್ 7/8. ಎಷ್ಟು 7/8 ಇಂಟು 1280 ಕಟ್ತಾ ಹೋಗಿರಿ. ಎಷ್ಟನ್ನು ಕಟ್ತಾ ಹೊಡಿತಾರೆ 8ರಿಂದ 8 1 8
8 1 8 4 ಉಳಿತು 48 ಆಯ್ತು 8 6 48 0 16 7 ಎಷ್ಟು 112 ಸರ್ 112 ಲಾಸ್ಟ್ 0 ಇದೆ 0. ನೆಕ್ಸ್ಟ್ 44.44%. 44.44% ಆಫ್ 2700 ಎಷ್ಟು ರೀ 2007 ಸರ್ 44.44% ಅಂದ್ರೆ ಎಷ್ಟು ಬರುತ್ತೆ ಇಲ್ಲಿ ನೋಡಿ 44.44 ಅಂದ್ರೆ ನಾ ಮಾಡಿದ್ದೀನಿ ನಿಮಗೆ ಎಷ್ಟಿದೆ 44.44 ಅಂದ್ರೆ ಸರ್ 4/9 ತಗೊಳ್ರಿ 4/9 ಡಿವೈಡೆಡ್ ಬೈ 2700 ಏನ್ ಮಾಡ್ತೀರಾ ಇಂಟು ಮಾಡ್ತೀರಾ ಸರ್ 9 1 9 9 3 20 00 4 ಇಂಟು 300 ಮಾಡಿದ್ರೆ ಎಷ್ಟು ಅಂತ್ರಿ ಸರ್ 1200. ಇದೆಲ್ಲ ಏನು ಬೇಸಿಕ್ ಕ್ವಶನ್ಸ್ ಸರ್. ಪರ್ಸೆಂಟೇಜ್ ಶೇಕಡಾವಾರ ಮೇಲೆ ಬೇಸಿಕ್ ಕ್ಲಾಸ್ ಅನ್ನ ಪೂರ್ತಿ ಒಂದನ್ನ ಯಾವ ತರ ಮಲ್ಟಿಪ್ಲಿಕೇಶನ್ ಮಾಡ್ಬೇಕನ್ನೋದನ್ನ ಪೂರ್ತಿ ಒಂದು ಕ್ಲಾಸ್ ಅಲ್ಲಿ ನಾನು ನಿಮ್ಗೆ ಹೇಳಿದ್ದೀನಿ. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದ್ರ ಮೇಲೆ ಯಾವ್ಯಾವ ಟೈಪ್ ಬರ್ತವೆ, ಬೇಸಿಕ್ ಕ್ವಶನ್ಸ್ ಹೇಗೆ ಬರ್ತವೆ, ಪಾಪ್ಯುಲೇಷನ್ ಮೇಲೆ ಹೇಗೆ ಬರ್ತವೆ, ವೆನ್ ಡಯಾಗ್ರಾಮ್ ಮೇಲೆ ಹೇಗೆ ಬರ್ತವೆ, ನೆಕ್ಸ್ಟ್ ಇನ್ಕ್ರೀಸ್ ಡಿಕ್ರೀಸ್ ನಂಬರ್ ಹೇಗೆ ಬರ್ತವೆ, ಎಕ್ಸಾಮಿನೇಷನ್ ಮೇಲೆ ಹೇಗೆ ಬರ್ತವೆ ಅನ್ನೋದನ್ನ ಮತ್ತು ಎಲ್ಲವನ್ನ ಪೂರ್ತಿ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ. ಪರ್ಸೆಂಟೇಜ್ ಸ್ಟಾರ್ಟ್ ಆಗಿದೆ, ಎಲ್ಲ ಚಾಪ್ಟರ್ ಅನ್ನ ಇದೇ ತರ ನಾವು ಮಾಡ್ತಾ ಹೋಗ್ತೇವೆ. ಸೊ ಕ್ಲಾಸ್ ಅನ್ನ ರೆಗ್ಯುಲರ್ ಆಗಿ ನೋಡ್ತಾ ಇರಿ. ಮತ್ತು ಸರ್ ನಾವೇನಾದ್ರು ಇಲ್ಲಿ ಕ್ವಶನ್ಸ್ ಇದಾವೆ, ಈ ಕ್ವಶನ್ಸ್ ಅನ್ನ ನಾಳೆ ನಾವು ನೋಡೋಣ. ಓಕೆ, ಈ ಕ್ವಶನ್ಸ್ ಮೇಲೆ CHSL ಕ್ವಶನ್ಸ್ ಇದಾವೆ, ನೆಕ್ಸ್ಟ್ CGL ಕ್ವಶನ್ಸ್ ಇದಾವೆ, CGL ಎಕ್ಸಾಮ್ ಕರೆದಿದ್ದಾರೆ, ಇವೆಲ್ಲವೂ ಹೆಲ್ಪ್ ಆಗ್ಲಿ ಅಂತ ನಾ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಇಲ್ಲಿ ಸ್ನೇಹಿತರೆ ಏನಪ್ಪಾ ಅಂತಂದ್ರೆ ಒಂದು ನೋಡಿ, ಹೌದಾ, ಓಕೆ ಇಲ್ಲಿ ಬನ್ನಿ. ನಿಮಗೆ ಹೇಳೋದೇನಂತಂದ್ರೆ ಓಕೆ ಇವಾಗ ಪೂರ್ತಿಯಾಗಿ ಕ್ರ್ಯಾಕಿಟ್ ಅಕಾಡೆಮಿಯಲ್ಲಿ ಕ್ರ್ಯಾಕಿಟ್ ಯಾರು ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡಿರ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಅಲ್ಲಿ ಕ್ಲಾಸಸ್ ಇದಾವೆ, ಕ್ಲಾಸಸ್ ಅನ್ನ ನೋಡಿ ಯಾರಿಗೆ ಕ್ಲಾಸ್ ಬೇಕನ್ನೋದ್ರ ಕ್ಲಾಸಸ್ ಅನ್ನ ಬೈ ಮಾಡ್ಕೊಳ್ಳಿ. ಓಕೆ, ಕ್ರ್ಯಾಕಿಟ್ ಅಕಾಡೆಮಿ ಯಾವುದು ಕ್ರ್ಯಾಕಿಟ್, ಡೋಂಟ್ ವರಿ, ಬನ್ನಿ ಇಲ್ಲಿ ಬರ್ತೀನಿ. ಕ್ರ್ಯಾಕಿಟ್ ಅಕಾಡೆಮಿ, ಕ್ರ್ಯಾಕಿಟ್ ಅಕಾಡೆಮಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು. ಕ್ರ್ಯಾಕಿಟ್ ಅಕಾಡೆಮಿ ಆಫ್ಲೈನ್ ಕ್ಲಾಸಿಗೆ ಬರ್ಬೋದು. ಆಫ್ಲೈನ್ ನಮ್ಗೆ ಬರೋಕ್ಕಾಗಲ್ಲ ಸರ್ ಅಂದ್ರು ನೀವು ಆನ್ಲೈನ್ ಅನ್ನು ಕೂಡ ನೀವು ನೋಡ್ಕೋಬಹುದು. ಕ್ರ್ಯಾಕಿಟ್ ಅಕಾಡೆಮಿ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಅಕಾಡೆಮಿ ಆ್ಯಪ್ ಇದೆ, ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ಇಲ್ಲಿ ಆನ್ಲೈನ್ ಅಂಡ್ ಆಫ್ಲೈನ್ ಕ್ಲಾಸಸ್ ಇದಾವೆ. ಆನ್ಲೈನ್ ಕ್ಲಾಸು ಆಲ್ರೆಡಿ ಆ್ಯಪ್ ನಲ್ಲಿ ಇದಾವೆ, ಕ್ಲಾಸಸ್ ಅನ್ನು ನೋಡ್ಕೊಳ್ರಿ. ನಿಮಗೆ ಕ್ಲಾಸಸ್ ಬೇಕಿದ್ರೆ ಆ್ಯಪ್ ಅನ್ನ ಡೌನ್ಲೋಡ್ ಮಾಡ್ಕೊಂಡು ಕ್ಲಾಸ್ ಅನ್ನು ಕೋರ್ಸ್ ಅನ್ನ ಬೈ ಮಾಡ್ಕೊಳ್ರಿ. ನೆಕ್ಸ್ಟ್ ಸರ್ ನಮ್ಗೆ ಆಫ್ಲೈನ್ ಬೇಕಂತಂದ್ರೆ ಆಫ್ಲೈನು ಜೂನ್ 5ರಿಂದ ನಿಮಗೆ ಜೂನ್ 5ರಿಂದ ಏನಾಗ್ತಾ ಇದೆ ಕ್ಲಾಸಸ್ ಸ್ಟಾರ್ಟ್ ಆಗ್ತಾ ಇದೆ. ಯಾವುದು RRB ಗ್ರೂಪ್ ಡಿ ಆಗ್ಬೋದು, RRB NTPC ಮತ್ತು RRB ಗ್ರೂಪ್ ಡಿ, RRB NTPC ಮತ್ತು RRB ಗ್ರೂಪ್ ಡಿಗೆ, ಮತ್ತು SSC CGL ಮತ್ತು CHSL CPU ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ಗೆ ಕ್ಲಾಸಸ್ ಆಫ್ಲೈನ್ ಸ್ಟಾರ್ಟ್ ಆಗಿದಾವೆ. ಜೂನ್ ಅಲ್ಲಿ ಆಲ್ರೆಡಿ ಅಡ್ಮಿಷನ್ ಸ್ಟಾರ್ಟ್ ಆಗಿದಾವೆ. ನೀವು ಏನ್ ಮಾಡ್ಬೇಕಂದ್ರೆ 8431437299 ನಂಬರ್ಗೆ ಕಾಂಟ್ಯಾಕ್ಟ್ ಮಾಡ್ರಿ. ಪೂರ್ತಿ ಇನ್ಫಾರ್ಮೇಶನ್ ನಿಮ್ಗೆ ಹೇಳ್ತಾರೆ. ಆನ್ಲೈನ್ ಬೇಕಿದ್ರೆ ಆನ್ಲೈನ್ ತಗೊಳ್ರಿ, ಆಫ್ಲೈನ್ ಬೇಕಿದ್ರೆ ಆಫ್ಲೈನ್ ತಗೊಳ್ರಿ. ನಾಳೆ ಕ್ಲಾಸಲ್ಲಿ ಪಾಂಪ್ಲೆಟ್ ಅನ್ನು ಬಿಡ್ತೀನಿ. ಓಕೆನಾ? ಓಕೆ ಸ್ನೇಹಿತರೆ, ಇಷ್ಟೆಲ್ಲ ಇದೆ. ನಾಳೆ ಕ್ಲಾಸಲ್ಲಿ ಶೇಕಡಾವಾರದ ಮುಂದಿನ ಭಾಗವನ್ನು ನಾವು ನೋಡೋಣ. ಓಕೆ, ಇದು ನನ್ನ ಟೆಲಿಗ್ರಾಮ್ ಮ್ಯಾಥ್ಸ್ ಬೈ ಸಂತೋಷ್ ಶೃಂಗಲ್ ಟೆಲಿಗ್ರಾಮ್ ಇದೆ. ಅಲ್ಲಿ PDF ಅನ್ನು ಶೇರ್ ಮಾಡೋಣ. ನೆಕ್ಸ್ಟ್ ಕ್ರ್ಯಾಕಿಟ್ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಇದೆ. ನೆಕ್ಸ್ಟ್ ಕ್ರ್ಯಾಕಿಟ್ ಅಕಾಡೆಮಿ ಆ್ಯಪ್ ಇದೆ. ಓಕೆ ಸ್ನೇಹಿತರೆ, ಜಾಯ್ನ್ ಮ್ಯಾಥ್ಸ್ ಬೈ ಸಂತೋಷ್ ಶೃಂಗಲ್ ಟೆಲಿಗ್ರಾಮ್ ಇದೆ, ಟೆಲಿಗ್ರಾಮ್ಗೆ ಜಾಯ್ನ್ ಆಗಿ. ಓಕೆ, ನೆಕ್ಸ್ಟ್ ಮುಂದಿನ ಕ್ಲಾಸಲ್ಲಿ ಸಿಗೋಣ ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್, ಬೈ, ಟೇಕ್ ಕೇರ್.